ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ವೇಕೆನ್ಸಿ ಇದೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ವೇಕೆನ್ಸಿ ಇದೆ. ಯಾವುದೇ ರಿಟರ್ನ್ ಎಕ್ಸಾಮ್ ಇಲ್ಲ ಮತ್ತೆ ಯಾವುದೇ ಫಿಸಿಕಲ್ ಟೆಸ್ಟ್ ಇಲ್ಲದೆ ಈ ವೇಕೆನ್ಸಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ತೆಗೆದಿದ್ದಾರೆ. ಇದರಲ್ಲಿ MTS ಸ್ಟೆನೋಗ್ರಾಫರ್ ಟ್ಯಾಕ್ಸ್ ಅಸಿಸ್ಟೆಂಟ್ ಪೋಸ್ಟ್ ಇದೆ. ಇದರಲ್ಲಿ ಆಲ್ ಓವರ್ ಇಂಡಿಯಾ ಅಲ್ಲಿ ಎಲ್ಲರೂ ಅಪ್ಲೈ ಮಾಡಬಹುದು, ಮೇಲ್ ಫಿಮೇಲ್. ಇದಕ್ಕೆ ಏಜ್ ಲಿಮಿಟ್ ಬಂದು 18 ರಿಂದ 27 ವರ್ಷ ಇರಬೇಕು. MTS ಗೆ 10th ಪಾಸ್ ಆಗಿರ್ಬೇಕು, ಸ್ಟೆನೋಗ್ರಾಫರ್ ಗೆ 12th ಪಾಸ್ ಆಗಿರ್ಬೇಕು, TA ಗೆ ಗ್ರಾಜುಯೇಟ್ ಆಗಿರ್ಬೇಕು. ಸೆಲೆಕ್ಷನ್ ಪ್ರೊಸೆಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಸ್ಪೋರ್ಟ್ಸ್ ಟ್ರಯಲ್, ಮೆಡಿಕಲ್ ಎಕ್ಸಾಮಿನೇಷನ್ ಬೇಸಿಸ್ ಮೇಲೆ ಆಗುತ್ತೆ. ಇದಕ್ಕೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು, ಯಾಕಂದ್ರೆ ಇದು ಸ್ಪೋರ್ಟ್ಸ್ ಕೋಟಾ ಅಲ್ಲಿ ಕರೆದಿದ್ದಾರೆ. ಸ್ಯಾಲರಿ 58,000 to 93,000. ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಸ್ಕ್ಯಾನ್ ಸಿಗ್ನೇಚರ್, 10th ಮತ್ತೆ 12th ಮಾರ್ಕ್ ಶೀಟ್, ಕಾಸ್ಟ್ ಸರ್ಟಿಫಿಕೇಟ್, ಏಜ್ ಪ್ರೂಫ್, 10th ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಮತ್ತೆ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಬೇಕು. ಅಪ್ಲೈ ಮಾಡೋಕೆ ಈ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜನರಲ್ OBC 100-300 ಮತ್ತೆ SC/ST ದವರಿಗೆ ಯಾವ್ದು ಫೀಸ್ ಇಲ್ಲ. ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಫೆಬ್ರವರಿ 2026. ಇದಕ್ಕೆ ಪರ್ಟಿಕ್ಯುಲರ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಅಡ್ಮಿಟ್ ಕಾರ್ಡ್ ಅಂದ್ರೆ 22 ಮಾರ್ಚ್ ಅಲ್ಲಿ ಬರುತ್ತೆ. ನಿಮ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ಈ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ.